ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರು ಎಂತಹದ್ದೇ ಕ್ರಮವನ್ನು ತೆಗೆದುಕೊಂಡರೂ ಕೂಡ ಈ ಪುಡಾರಿಗಳ ಹಾವಳಿಗೆ ಬ್ರೇಕ್ ಹಾಕೋದಕ್ಕಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮತ್ತೆ ಪುಡಾರಿಗಳ ಪುಂಡಾಟ ಮುಂದುವರಿತಾ ಇದೆ. ಯಾವುದೇ ನಿಯಮದ ಅರಿವಿಲ್ಲದೆ ಬೇಕಾಬಿಟ್ಟಿಯಾಗಿ ವಾಹನವನ್ನು ಓಡಿಸ್ತಾ ಇದ್ದಾರೆ. ಹೆಲ್ಮೆಟ್ ಹಾಕಿಲ್ಲ, ಟ್ರಿಬಲ್ ರೈಡಿಂಗು, ಕಣ್ಣಾಮುಚ್ಚಾಲೆ ಆಟ ಜೋರಾಗಿದೆ. ರಾಜಾಜಿನಗರದ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಯುವಕರ ಹುಚ್ಚಾಟ ಪ್ರದರ್ಶನ. ಪೊಲೀಸರ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ. ಈ ಪುಡಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಪುಂಡರ ವಿರುದ್ಧ FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಇಂಥ ಹುಚ್ಚಾಟ ಮಾಡಬಾರ್ದು ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖದಲ್ಲಿ ಇನ್ನೂ ಮೀಸೆ ಬಂದಿಲ್ಲ. ಟ್ರಿಬಲ್ ರೈಡಿಂಗು, ವೀಲಿಂಗು ಅದನ್ನು ಅಪ್ಲೋಡ್ ಮಾಡುವಂತಹದ್ದು ಸೋಷಿಯಲ್ ಮೀಡಿಯಾಗೆ. ನಾನು ಚಾನೆಲ್ ಹಲೋ ಫ್ರೆಂಡ್ಸ್, ಇನ್ಮೇಲೆ ನಾನು ಒಂದು ಸೈಡ್ ಓಪನ್ ಮಾಡ್ತಾ ಇದ್ದೀನಿ. ನೀನು ಅಂತ ಇನ್ಮೇಲೆ ನನ್ನ ಫಾಲೋ ಮಾಡ್ರಿ. ಜಾಲಿ ಜಾಲಿ, ಎಲ್ಲ ಜಾಲಿ ಜಾಲಿ, ಎಲ್ಲ ಜಾಲಿ, ಎಲ್ಲ ಕಲಿ. ಜೈ ಹಚ್ಚೇವೆ. ಹಲೋ ಚಾನೆಲ್, ಹಲೋ ಸಿನಾ ಚಾನೆಲ್, ಸಿನಾ ಚಾನೆಲ್. ಗಾಡಿ ಓಡಿಸ್ತಾ ಇದ್ದೀನಿ. ನಮ್ಮ ಗೋವಿಂದ 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 ಗೋವಿಂದ. ಯಾರೆತ್ತು ಮಕ್ಕಳ್ರಪ್ಪ ನೀವು? ಒಂದೊಂದು ಮುತ್ತುಗಳು ನೋಡಿ. ಮುಖದ ಮೇಲೆ ಮೀಸೆ ಬಂದಿಲ್ಲ, ಅವ್ರು ಹುಚ್ಚಾಟ ಅಂಥೇಳಿ. ಹುಚ್ಚಿಡ್ದಿದ್ರೆ ನಿಮಾನ್ಸಿ ಕರ್ಕೊಂಡೋಗಿ ಸರಿ ಮಾಡಿಸ್ಬೋದು. ಈ ಸೋಷಿಯಲ್ ಮೀಡಿಯಾ ಹುಚ್ಚಿಡಿದ್ಬಿಟ್ರೆ ಅದನ್ನು ಸರಿ ಮಾಡಿಸೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಡೀಟೇಲ್ಸ್ ಕೊಡೋದಕ್ಕೆ ಮಾರುತಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಯಾರು ಈ 3 ಜನ? ಪೊಲೀಸರು ಏನಾದರೂ ಕಂಡುಹಿಡಿಯುವಂತಹ ಕೆಲಸವನ್ನು ಮಾಡಿದ್ರಾ? ಖಂಡಿತ ಪ್ರೇಮ್, ರಾಜಾಜಿನಗರ ಪೊಲೀಸ್ ಟ್ರಾಫಿಕ್ ಪೊಲೀಸರು ಈ ವೆಹಿಕಲ್ ನಂಬರ್ ಆಧಾರದ ಮೇಲೆ 3 ಜನರನ್ನ ಪತ್ತೆ ಹಚ್ಚಿ ಅವರಿಗೆ ಬುದ್ಧಿ ಕೆಲಸ ಮಾಡಿದ್ದಾರೆ. ಜೊತೆಗೆ FIR ಕೂಡ ದಾಖಲಿಸಿದ್ದಾರೆ, ದಂಡವನ್ನ ವಸೂಲಿ ಕೂಡ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಮತ್ತೆ ಪದೇ ಪದೇ ಆದ್ರೆ ಅವ್ರ ಮೇಲೆ ಕಾನೂನಿನ ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರುವಂತದ್ದು. 3 ಜನ ಟ್ರಿಬಲ್ ರೈಡಿಂಗ್ ಮಾಡೋದು, ಒಂದು ರೂಲ್ಸ್ ಬ್ರೇಕ್ ಮಾಡಿದ್ರೆ ವಿತೌಟ್ 3 ಜನನು ಕೂಡ ಹೆಲ್ಮೆಟ್ ಹಾಕೊಳ್ಳದೆ ಬೇಕಾಬಿಟ್ಟಿ ರಸ್ತೆಯಲ್ಲಿ ಗಾಡಿ ಓಡಿಸ್ತಾ ಅಲ್ಲಿ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಗಳನ್ನ ಮಾಡುವಂತಹ ಹುಚ್ಚಾಟಕ್ಕೆ ಮುಂದಾಗಿದ್ರು. ಇದನ್ನ ಅವರು ರೀಲ್ಸ್ ಅವರ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದನ್ನ ಗಮನಿಸಿ ಅವರ ಗಾಡಿ ನಂಬರ್ ಆಧಾರದ ಮೇಲೆ 3 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ಈಗ ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡಿದ್ದಾರೆ. ಮತ್ತು ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಯಾಕಂದ್ರೆ ಅದರಲ್ಲಿ 3 ಜನರಲ್ಲಿ 2 ಅಪ್ರಾಪ್ತರ ಇದ್ದಾರೆ, 18 ವರ್ಷಕ್ಕಿಂತ ಕಡಿಮೆ ಇರುವಂತವ್ರು ಇದ್ದಾರೆ. ಹಾಗಾಗಿ ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಗಾಡಿ ಕೊಡೋಕ್ಕಿಂತ ಮುಂಚೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟು ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು ರಾಜಾಜಿನಗರ ಟ್ರಾಫಿಕ್ ಪೊಲೀಸರು. ಪ್ರೇಮ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.